ಕೆಆರ್ಪೇಟೆಯಲ್ಲಿ ಅರ್ಥಪೂರ್ಣ ಮಹಿಳಾ ದಿನಾಚರಣೆ, ಸಾಧಕರಿಗೆ ಸನ್ಮಾನ. ಮಹಿಳೆಯರ ಸಾಧನೆಯ ಹಿಂದೆ ಪುರುಷರ ಸಹಕಾರ ಹೇಗೆ ಅಗತ್ಯವೋ, ಪುರುಷರ ಯಶಸ್ಸಿನಲ್ಲೂ ಕೂಡ ಮಹಿಳೆಯರ ಪಾತ್ರ ಅಷ್ಟೇ ದೊಡ್ಡದು. ಈ ಮಾತಿಗೆ ಸಾಕ್ಷಿಯಾಗದ್ದು ಕೆಆರ್ಪೇಟೆಯ ಪುರ ಗ್ರಾಮದ ಶ್ರೀ ಕ್ಷೇತ್ರ ಮಾದೇಶ್ವರ ಸ್ವಾಮಿ ಬೆಟ್ಟದಲ್ಲಿ ನಡೆದ ಅದ್ದೂರಿ ಮಹಿಳಾ ದಿನಾಚರಣೆ. ಅಖಿಲ ಕರ್ನಾಟಕ ಒಕ್ಕಲಿಗ ಸಂಘ ಹಾಗೂ ವಿವಿಧ ಸಂಘಟನೆಗಳ ಆಶ್ರಯದಲ್ಲಿ ನಡೆದ ಈ ಕಾರ್ಯಕ್ರಮದ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಕೆಆರ್ಪೇಟೆ ತಾಲೂಕಿನ ಕಸಬಾ ಹೋಬಳಿಯ ಪುರ ಗ್ರಾಮದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗಿದೆ. ಅಖಿಲ ಕರ್ನಾಟಕ ಒಕ್ಕಲಿಗ ಸಂಘ, ಕೃಷಿಕ ಸಮಾಜ ಹಾಗೂ ನಾಗರಿಕ ರೈತ ಹಿತರಕ್ಷಣಾ ಸಮಿತಿಯ ಸಂಯುಕ್ತ ಆಶ್ರಯದಲ್ಲಿ ನಡೆದ ಈ ಕಾರ್ಯಕ್ರಮವನ್ನು ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದ್ದಾರೆ. ಮಹಿಳೆಯರು ಇಂದು ಎಲ್ಲಾ ಕ್ಷೇತ್ರದಲ್ಲೂ ಮುಂಚೂಣಿಯಲ್ಲಿ ಇದ್ದಾರೆ. ಸರ್ಕಾರದ ಯೋಜನೆಗಳನ್ನು ಬಳಸಿಕೊಂಡು ಮಹಿಳೆಯರು ಸ್ವಾವಲಂಬಿಗಳಾಗಬೇಕು. ಸಮಾಜ ಸುಧಾರಣೆಗೆ ಮಹಿಳೆಯರ ಪಾತ್ರ ಅತಿ ಮುಖ್ಯವಾಗಿದ್ದು, ಅವರು ಸುಶಿಕ್ಷಿತರಾಗೋದ್ರ ಜೊತೆಗೆ ಸಾಮಾಜಿಕ ಪಿಡುಗುಗಳ ವಿರುದ್ಧ ಜಾಗೃತಿ ಮೂಡಿಸಬೇಕು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅಖಿಲ ಕರ್ನಾಟಕ ಒಕ್ಕಲಿಗರ ಮಹಿಳಾ ಸಂಘದ ಜಿಲ್ಲಾಧ್ಯಕ್ಷೆ ಸುಜಾತ ಕೃಷ್ಣೇಗೌಡ, ಮಹಿಳೆಯರ ಮೇಲಿನ ಶೋಷಣೆ ಮತ್ತು ಮೂಢನಂಬಿಕೆಗಳ ವಿರುದ್ಧ ಹೋರಾಡುವ ಅಗತ್ಯವಿದೆ ಎಂದಿದ್ದಾರೆ. ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಘಟನೆಗಳು ನಡೆಯದಂತೆ ತಡೆಯುವುದು ಎಲ್ಲರ ಜವಾಬ್ದಾರಿಯಾಗಿದೆ ಅಂತ ಕಿವಿಮಾತು ಹೇಳಿದ್ದಾರೆ. ಕಾರ್ಯಕ್ರಮದ ನೇತೃತ್ವವನ್ನು ಹಿರಿಯ ಕೃಷಿಕ ಸಮಾಜದ ಅಧ್ಯಕ್ಷ ನಾಟನಹಳ್ಳಿ ಗಂಗಾಧರ್ ವಹಿಸಿದ್ರು. ಕಳೆದ 32 ವರ್ಷಗಳಿಂದ ಸತತವಾಗಿ ಮಹಿಳಾ ಸಾಧಕರನ್ನ ಗುರುತಿಸಿ ಗೌರವಿಸುತ್ತಾ ಬರುತ್ತಿರುವ ಇವರ ಕಾರ್ಯಕ್ಕೆ ಗಣ್ಯರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿ ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಸಾಧಕರಿಗೆ ಸನ್ಮಾನ ಕೂಡ ಮಾಡಲಾಗಿದೆ. ಆರ್ಟಿಒ ಮಲ್ಲಿಕಾರ್ಜುನ್ ಸಮಾಜ ಸೇವೆ, ಬಲ್ಲೆನಹಳ್ಳಿ ಮಂಜುನಾಥ ಸಾಹಿತ್ಯ ಮತ್ತು ಸಾಧಕರು ಆದ ಬಳ್ಳೆಕೆರೆ ಮಂಜುನಾಥ, ವಿಜಯಕುಮಾರಿ, ಶ್ರಾವಣಹಳ್ಳಿ ನಾಗಮ್ಮ ಸೇರಿ ಹಲವರನ್ನ ಗೌರವಿಸಲಾಗಿದೆ. ವಿಷಯವನ್ನ ಸ್ಥಿಮಿತಗೊಳಿಸಿ ಮಹಿಳೆಯರ ಶಕ್ತಿ, ಮಹಿಳೆಯರ ಆದ್ಯತೆ, ಮಹಿಳೆಯರ ಆ ದಿನಾಚರಣೆ ಮಾಡ್ತಾ ಇರ್ತಕ್ಕಂಥದ್ದು, ಸಾಧಕರಿಗೆ ಸನ್ಮಾನ ಮಾಡ್ತೀನಿ ಅಂತ ಕರೆಸಿ ಎಲ್ಲರೂ ಗಂಗಣ್ಣ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ದೊಡ್ಡ ಕೆಲಸ. ಅದರಲ್ಲೂ ಕೂಡ ಮಹದೇಶ್ವರನ ಸನ್ನಿಧಿನಲ್ಲಿ ಈ ಜಾಗದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ತುಂಬಾ ವಿಶೇಷವಾದಂಥ ಕಾರ್ಯಕ್ರಮವನ್ನು ಗಂಗಣ್ಣ ಮಾಡ್ತಾವ್ರೆ. ಗಂಗಣ್ಣ ಅವ್ರ ಬಗ್ಗೆ ಒಂದು 2 ಮಾತು ಮಾತಾಡಬೇಕು. ನಾನು ಕೂಡ 4 ವರ್ಷದಿಂದ ನಿರಂತರವಾಗಿ ನೋಡ್ತಾ ಇದ್ದೀನಿ. ಗಂಗಣ್ಣ ಬಹಳ ಯಾವುದೇ ವಿಚಾರಕ್ಕಾಗಲೂ ಹಗಲಿರುಳು ತನ್ನ ತನು, ಮನ, ಧನ ಎಲ್ಲವನ್ನೂ ಕೂಡ ಸಮರ್ಪಿಸ್ಕೊಂಡು ಸಮಾಜ ಸೇವೆ ಮಾಡೋದು, ಅದರಲ್ಲೂ ಮಹಿಳೆಯರ ಶ್ರೇಯಸ್ಸಿಗೋಸ್ಕರ ಹೆಚ್ಚು ಕೆಲಸನ ಕೂಡ ಮಾಡ್ತಾ ಇದ್ದಾರೆ ಗಂಗಣ್ಣವರು. ಈ ವೇದಿಕೆ ಮೇಲೆ ಬಹಳಷ್ಟು ಜನ ಪ್ರಜ್ಞಾವಂತರುಗಳು, ತಿಳುವಳಿಕಸ್ತರು, ಸಮಾಜಕ್ಕೆ ಏನಾದ್ರೂ ತಿಳುವಳಿಕೆಯನ್ನು ನೀಡಬಹುದಾದಂಥ ಜನ ನಮ್ಮ ಬಲ್ಲೆನಹಳ್ಳಿ ಮಂಜಣ್ಣ ಇದ್ದಾರೆ, ಬಳ್ಳೆಕೆರೆ ಮಂಜಣ್ಣ ಇದ್ದಾರೆ, ವೇಣು ಅವರು ಸಂಘಟನೆಯಲ್ಲಿ ಹೆಚ್ಚು ಕೆಲಸಗಳನ್ನ ಮಾಡಿರ್ತಕ್ಕಂಥವ್ರು ಇದ್ದಾರೆ, ಪ್ರೇಮಕುಮಾರಿ ಮೇಡಮ್ ಅವರಿದ್ದಾರೆ. ಅದ್ರ ಜೊತೆಗೆ ನಮ್ಮ ಈ ಅಖಿಲ ಕರ್ನಾಟಕ ಒಕ್ಕಲಿಗರ ಜಿಲ್ಲಾಧ್ಯಕ್ಷರಾದಂಥ ಸುಜಾತ ಕೃಷ್ಣ ಅವರು ಕೂಡ ಇದ್ದಾರೆ. ಇಲ್ಲಿ ಹಲವಾರು ಸಾಧಕರನ್ನು ಕೂಡ ಮಹಿಳೆಯರನ್ನ ಕರೆಸಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಅವರನ್ನ ಸನ್ಮಾನಿಸಿ ಗೌರವಿಸುವುದು ಅನ್ನೋದ್ರ ಮುಖಾಂತರ ಹೆಣ್ಣು ಮಕ್ಕಳಿಗೆ ಕೊಡ್ತಕ್ಕಂಥ ಒಂದು ಗೌರವ ಅದು. ಈ ಹೆಣ್ಣು ಮಕ್ಕಳ ಬಗ್ಗೆ ನಾನು ವೈಯಕ್ತಿಕವಾಗಿ ಒಂದು ಮಾತನ್ನ ನಮ್ಮ ನಂದಿನಿ ಜಯರಾಮ್ ಅವರು ಮೊನ್ನೆ ಒಂದು ಲೇಖನ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತಾಡಿದ್ರು, ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪ್ರೇಮ ನಾಗರಾಜು, ಡಿಎಸ್ ವೇಣು, ಹೊನ್ನೇನಹಳ್ಳಿ ಸೋಮಶೇಖರ್, ಕಾಮನಹಳ್ಳಿ ಮಹೇಶ್ ಸೇರಿ ಅನೇಕ ಮುಖಂಡರು ಹಾಗೂ ನೂರಾರು ಮಹಿಳೆಯರು ಭಾಗವಹಿಸಿದ್ರು. ಒಟ್ನಲ್ಲಿ ಕೆಆರ್ಪೇಟೆಯಲ್ಲಿ ನಡೆದ ಈ ಕಾರ್ಯಕ್ರಮ ಸ್ತ್ರೀ ಶಕ್ತಿಯ ಸಬಲೀಕರಣಕ್ಕೆ ಹೊಸ ಚೈತನ್ಯ ಕೊಟ್ಟಿದೆ. ರಾಷ್ಟ್ರಕ್ರಾಂತಿ ನ್ಯೂಸ್, ಕೆಆರ್ಪೇಟೆ.